ಎಲ್ಲರಿಗೂ ನಮಸ್ಕಾರ. ಗರಿಷ್ಠ ಪ್ರಯೋಜನಗಳಿಗಾಗಿ ಹನುಮಾನ್ ಚಾಲೀಸವನ್ನು ಪಠಿಸುವಾಗ ತಪ್ಪಿಸಬೇಕಾದಂತಹ 7 ತಪ್ಪುಗಳು. ಹನುಮಾನ್ ಚಾಲೀಸ ಭಗವಾನ್ ಹನುಮಂತನಿಗೆ ಸಮರ್ಪಿತವಾದ ಪವಿತ್ರ ಸ್ತೋತ್ರವಾಗಿದೆ. ಹನುಮಂತನ ಆಶೀರ್ವಾದ ಪಡೆಯಲು ಮತ್ತು ನಿರಂತರ ಸಮಸ್ಯೆಗಳನ್ನು ನಿವಾರಿಸಲು ಭಕ್ತರು ಚಾಲೀಸವನ್ನು ಪಠಿಸುತ್ತಾರೆ. ಚಾಲೀಸವನ್ನು ಪಠಿಸುವಾಗ ಅನುಸರಿಸಬೇಕಾದ ಕೆಲವು ನಿಯಮಗಳಿವೆ. ಹನುಮಾನ್ ಚಾಲೀಸ ಎಂಬ ಭಕ್ತಿ ಗೀತೆಯನ್ನು ಹನುಮಾನ್ ದೇವರ ಗೌರವಾರ್ಥವಾಗಿ ಬರೆಯಲಾಗಿದೆ. ಚಾಲೀಸವು ನಿಜವಾಗಿಯೂ ರಾಮಚರಿತ ಮಾನಸ್ನಿಂದ ಒಂದು ಸಂಕ್ಷಿಪ್ತ ಆಯ್ದ ಭಾಗವಾಗಿದೆ. ಇದು 16ನೇ ಶತಮಾನದಲ್ಲಿ ಭಾರತೀಯ ಕವಿ ಮತ್ತು ಸಂತ ಗೋಪಸ್ವಾಮಿ ತುಳಸಿದಾಸರಿಂದ ಸಂಯೋಜಿಸಲ್ಪಟ್ಟ ಮಹಾಕಾವ್ಯವಾಗಿದೆ. ಭಗವಾನ್ ಹನುಮಾನ್ ಭಕ್ತರು ಪ್ರಾಮಾಣಿಕವಾಗಿ ನಂಬುತ್ತಾರೆ. ಚಾಲೀಸಾವು ಅನೇಕ ದೇವತೆಗಳಿಗಾಗಿ ರಚಿಸಲ್ಪಟ್ಟಿದ್ದರೂ ಸಹ ಗೊಂದಲದ ಮನಸ್ಸನ್ನು ಗುಣಪಡಿಸಲು ವಿಶಿಷ್ಟವಾದ ಅಲೌಕಿಕ ಮತ್ತು ಅತೀಂದ್ರಿಯದ ಸಾಮರ್ಥ್ಯವನ್ನು ಹೊಂದಿದೆ. ಪ್ರಮಾಣಿತ ಸಂಸ್ಕೃತ ಶ್ಲೋಕಗಳಿಂದ ಭಿನ್ನವಾಗಿ ಈ 40 ಚೌಪೈಗಳು ಅಥವಾ ಕವಿತೆಗಳ ಸಂಗ್ರಹವನ್ನು ಸರಳ ಭಾಷೆಯಲ್ಲಿ ಬರೆಯಲಾಗಿದೆ. ಒಮ್ಮೆ ಚಾಲೀಸವನ್ನು ಪ್ರಾರಂಭಿಸಿ ಅದನ್ನು 21 ದಿನಗಳವರೆಗೆ ನಿರಂತರವಾಗಿ ಓದಬೇಕು. 7 ದಿನಗಳವರೆಗೆ ನಿರಂತರವಾಗಿ ಓದಬಹುದು. 7 ದಿನಗಳು ಅಥವಾ 21 ದಿನಗಳು ಆಯ್ಕೆ ಮಾಡಿಕೊಳ್ಳಬಹುದು. ನೀವು ಪಠಿಸಲು ಪ್ರಾರಂಭಿಸಿದಾಗ ಸ್ತೋತ್ರ, ಶ್ಲೋಕ, ಚಾಲೀಸ ಅಥವಾ ಯಾವುದನ್ನಾದರೂ ಓದಲು, ಕೇಳಲು ನಿಮಗೆ ಇಷ್ಟವಿಲ್ಲದ ಸಮಯವನ್ನು ತಪ್ಪಿಸಲು ಪ್ರಯತ್ನಿಸಿ. ನೀವು ಗಮನವಿಲ್ಲದಿದ್ದಾಗ ಪಠಣವು ನಿಷ್ಪರಿಣಾಮಕಾರಿಯಾಗಿರುತ್ತದೆ ಮತ್ತು ಹನುಮಾನ್ ಚಾಲೀಸ ಇದಕ್ಕೆ ಹೊರತಾಗಿಲ್ಲ. ಆದ್ದರಿಂದ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ಮತ್ತು ಚಾಲೀಸವನ್ನು ಮುಗಿಸಲು ಆತುರ ಪಡುವ ಬದಲು ನಿಧಾನವಾಗಿ ಮತ್ತು ಸ್ಥಿರವಾಗಿ ಪಠಿಸಿ. ಹೆಚ್ಚು ನಿಖರವಾಗಿ ಮತ್ತು ಸ್ಪಷ್ಟವಾಗಿ ಪಠಣ ಮಾಡಿದರೆ ನಿಮ್ಮ ಪ್ರಾರ್ಥನೆಯು ಹೆಚ್ಚು ಯಶಸ್ವಿಯಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಹನುಮಾನ್ ಚಾಲೀಸವನ್ನು ಪ್ರತಿದಿನ ಪಠಿಸಲು ನಿಯಮವನ್ನು ಅಳವಡಿಸಿಕೊಳ್ಳುವಾಗ ಮಾಂಸ ಅಥವಾ ಮದ್ಯವನ್ನು ಸೇವಿಸುವುದು ಎಂದಿಗೂ ಪ್ರಯೋಜನಕಾರಿಯಾಗುವುದಿಲ್ಲ. ಹನುಮಂತನ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಎಂದಿಗೂ ತಾಮಸಿಕ ಪಾಕ ಪದ್ಧತಿಯನ್ನು ಸೇವಿಸಬಾರದು. ಚಾಲೀಸವನ್ನು ಪಠಿಸುವ ಮೊದಲು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿಕೊಳ್ಳಬೇಕು. ಇದು ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಯಾವುದೇ ರೀತಿಯ ಪವಿತ್ರ ವಿಧಿಗಳನ್ನು ಕೈಗೊಳ್ಳುವ ಮಾನದಂಡವಾಗಿ ಅಂಗೀಕರಿಸಲ್ಪಟ್ಟಿದೆ. ಆದರೆ ಇದು ಹನುಮಾನ್ ಚಾಲೀಸವನ್ನು ಪಠಿಸಲು ಪೂರ್ವಾಪೇಕ್ಷಿತವಲ್ಲ. ಸಕ್ರಿಯವಾಗಿ ಓದುತ್ತಿರುವಾಗ ನಿಯಂತ್ರಣವು ಅನ್ವಯಿಸುತ್ತದೆ. ಯಾವಾಗ ಬೇಕಾದರೂ ಅದನ್ನು ಕೇಳಬಹುದು. ಚಾಲೀಸದ ಪದ್ಯಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ನಿಮ್ಮ ಉಚ್ಚಾರಣೆಯ ಬಗ್ಗೆ ನೀವು ಜಾಗೃತರಾಗಿರಬೇಕು. ಅದು ನಿಖರವಾಗಿರಬೇಕು ಮತ್ತು ಪದ್ಯಗಳ ನಡುವೆ 1 ಅಥವಾ 2 ಪದಗಳನ್ನು ಬಿಟ್ಟು ಬಿಡುವಂತಹ ದೋಷಗಳಿಂದ ದೂರವಿರಬೇಕು. ಅತ್ಯುತ್ತಮ ಪರಿಣಾಮಗಳಿಗಾಗಿ ಹನುಮಾನ್ ಚಾಲೀಸವನ್ನು ಜೋರಾಗಿ ಓದಬೇಕು. ಹನುಮಾನ್ ಚಾಲೀಸವನ್ನು ಬ್ರಹ್ಮ ಮುಹೂರ್ತದಲ್ಲಿ ಪಠಿಸಲು ಉತ್ತಮವಾಗಿದೆ. ಹನುಮಾನ್ ಚಾಲೀಸವನ್ನು ಪಠಿಸಲು ಯಾವುದೇ ಮಾರ್ಗದರ್ಶಿ ಸೂತ್ರಗಳಿಲ್ಲ. ನೀವು ಅದನ್ನು ಓದಬಹುದು, ಕೇಳಬಹುದು ಅಥವಾ ಎಲ್ಲಿಯಾದರೂ ಯಾವುದೇ ಸಮಯದಲ್ಲಿ ಪಠಿಸಬಹುದು. ಆದರೆ ಉತ್ತಮ ಫಲಿತಾಂಶವನ್ನು ಕಾಣಬಯಸಿದರೆ ಬೆಳಗ್ಗೆ 4 ರಿಂದ 5 ಒಳಗೆ ಓದಬೇಕಾಗುತ್ತದೆ. ಹನುಮಾನ್ ಚಾಲೀಸವನ್ನು ಪಠಿಸಲು ಮಹಿಳೆಯರಿಗೆ ನಿಯಮಗಳು. ಋತುಮತಿಯಾದಾಗ ಹನುಮಾನ್ ಚಾಲೀಸವನ್ನು ಪಠಿಸುವುದನ್ನು ತಪ್ಪಿಸಿ. ಹನುಮಾನ್ ಚಾಲೀಸವನ್ನು ಓದಿದ ನಂತರ ಭಗವಾನ್ ಹನುಮಾನ್ ಮುಂದೆ ಮೊಣಕಾಲು ಹಾಕಬೇಡಿ, ಏಕೆಂದರೆ ಅವರು ಎಲ್ಲ ಮಹಿಳೆಯರನ್ನು ತನ್ನ ತಾಯಿ ಎಂದು ಭಾವಿಸುತ್ತಾರೆ. ಮುಂಜಾನೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಕೆಂಪು ಬಟ್ಟೆಗಳನ್ನು ಅರ್ಪಿಸಿ ಮತ್ತು ಕೆಂಪು ಆಸನದ ಮೇಲೆ ಕುಳಿತುಕೊಳ್ಳಿ. ಪೂರ್ವಕ್ಕೆ ಮುಖ ಮಾಡಿ ಕೆಂಪು ಬಟ್ಟೆಯನ್ನು ಹರಡಿ ಮತ್ತು ಅದರ ಮೇಲೆ ಹನುಮಾನ್ ಅವರ ಫೋಟೋವನ್ನು ಇರಿಸಿ. ಹನುಮಾನ್ ಅವರ ಫೋಟೋದ ಮುಂದೆ ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪದ ದೀಪವನ್ನು ಬೆಳಗಿಸಿ. ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಮತ್ತು ಅದನ್ನು ಫೋಟೋದ ಮುಂದೆ ಇರಿಸಿ. ನಂತರ ಹನುಮಾನ್ ಚಾಲೀಸವನ್ನು ಓದಬೇಕು. ಬೂಂದಿ ಲಡ್ಡು ಅಥವಾ ಬೆಲ್ಲವನ್ನು ಅರ್ಪಿಸಬೇಕು. ಕೆಂಪು ಹೂವುಗಳನ್ನು ಸಮರ್ಪಿಸಬೇಕು. ಹನುಮಾನ್ ಚಾಲೀಸವನ್ನು ಒಮ್ಮೆ 11 ಬಾರಿ, 21 ಬಾರಿ, 51 ಬಾರಿ ಅಥವಾ 108 ಬಾರಿ ಪಠಿಸಬಹುದು. ಹನುಮಾನ್ ಚಾಲೀಸವನ್ನು ಓದುವುದರಿಂದ ಭಗವಂತ ಹನುಮನಲ್ಲಿ ಭಕ್ತಿ ಮತ್ತು ನಂಬಿಕೆಯು ಆಳವಾಗುತ್ತದೆ. ಇದು ಭಕ್ತ ಮತ್ತು ದೇವತೆಯ ನಡುವಿನ ಆಧ್ಯಾತ್ಮಿಕ ಸಂಪರ್ಕವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆಯನ್ನು ನೀಡುತ್ತದೆ. ಚಾಲೀಸವನ್ನು ಪಠಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು, ದುಷ್ಟ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ. ಭಗವಾನ್ ಹನುಮಾನ್ ತನ್ನ ಭಕ್ತರನ್ನು ಹಾನಿಯಿಂದ ರಕ್ಷಿಸುವ ರಕ್ಷಕ ಎಂದು ಪರಿಗಣಿಸಲಾಗಿದೆ. ಅಡೆತಡೆಗಳನ್ನು ನಿವಾರಿಸುವುದು. ಹನುಮಂತನು ತನ್ನ ಶಕ್ತಿ ಮತ್ತು ನಿರ್ಣಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಚಾಲೀಸವನ್ನು ಓದುವುದು ಧೈರ್ಯ, ಸ್ಥಿತಿಸ್ಥಾಪಕತ್ವ ಮತ್ತು ನಿರ್ಣಯದಂತಹ ಗುಣಗಳನ್ನು ಪ್ರೇರೇಪಿಸುತ್ತದೆ. ವ್ಯಕ್ತಿಗಳು ಜೀವನದ ಸವಾಲುಗಳನ್ನು ಜಯಿಸಲು ಸಹಾಯ ಮಾಡುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ. ಹನುಮಾನ್ ಚಾಲೀಸ ಮೌಲ್ಯಯುತವಾದ ಆಧ್ಯಾತ್ಮಿಕ ಪಾಠಗಳನ್ನು ನೀಡುತ್ತದೆ. ಭಕ್ತಿ, ನಮ್ರತೆ ಮತ್ತು ನಿಸ್ವಾರ್ಥ ಸೇವೆಯನ್ನು ಒತ್ತಿ ಹೇಳುತ್ತದೆ. ನಿಯಮಿತವಾದ ಪಠಣ ಮತ್ತು ಅದರ ಪದ್ಯಗಳ ಪ್ರತಿಬಿಂಬವು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ತಿಳುವಳಿಕೆಗೆ ಕೊಡುಗೆ ನೀಡುತ್ತದೆ.
ಮಾನಸಿಕ ಶಾಂತಿ ಮತ್ತು ಯೋಗಕ್ಷೇಮವನ್ನು ನೀಡುತ್ತದೆ. ಚಾಲೀಸಾವನ್ನು ಓದುವುದು ಮಾನಸಿಕ ಶಾಂತಿ ಮತ್ತು ಯೋಗಕ್ಷೇಮದ ಭಾವವನ್ನು ತರಬಹುದು. ಆತಂಕ, ಒತ್ತಡ ಮತ್ತು ಅಶಾಂತಿಯ ಭಾವನೆಗಳನ್ನು ಕಡಿಮೆ ಮಾಡುತ್ತದೆ ಎಂದು ನಂಬಲಾಗಿದೆ. ಆಂತರಿಕ ಶಾಂತತೆಯನ್ನು ಉತ್ತೇಜಿಸುತ್ತದೆ. ದೈಹಿಕ ಆರೋಗ್ಯ. ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ದೈಹಿಕ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ. ಅನಾರೋಗ್ಯದಿಂದ ಚೇತರಿಸಿಕೊಳ್ಳಬಹುದು. ಪಾಪಗಳನ್ನು ಹೋಗಲಾಡಿಸುವುದು. ಚಾಲೀಸಾವನ್ನು ಓದುವುದು ಹಿಂದಿನ ಪಾಪಗಳಿಗೆ ಪ್ರಾಯಶ್ಚಿತ್ತ ಮತ್ತು ಆತ್ಮವನ್ನು ಶುದ್ಧೀಕರಿಸುವಲ್ಲಿ ಸಹಾಯ ಮಾಡುತ್ತದೆ. ಆಧ್ಯಾತ್ಮಿಕ ಪ್ರಗತಿಗೆ ಅವಕಾಶ ನೀಡುತ್ತದೆ. ಸಂಕಲ್ಪಗಳನ್ನು ಪೂರೈಸುವುದು. ಹನುಮಾನ್ ಚಾಲೀಸಾದ ಪ್ರಾಮಾಣಿಕ ಭಕ್ತಿ ಮತ್ತು ಪಠಣವು ಒಬ್ಬರ ಧರ್ಮ, ಕರ್ತವ್ಯ ಮತ್ತು ಸದಾಚಾರದೊಂದಿಗೆ ಹೊಂದಾಣಿಕೆಯಾಗಿದ್ದರೆ ಒಬ್ಬರ ಆಸೆಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಮಂಗಳಕರ ಸಂದರ್ಭಗಳು. ಹನುಮಾನ್ ಚಾಲೀಸಾವನ್ನು ಸಾಮಾನ್ಯವಾಗಿ ಶುಭ ಸಂದರ್ಭಗಳಲ್ಲಿ, ಹಬ್ಬಗಳಲ್ಲಿ ಮತ್ತು ಆಚರಣೆಯ ಸಮಯದಲ್ಲಿ ಪಠಿಸಲಾಗುತ್ತದೆ. ಈ ಘಟನೆಗಳಿಗೆ ಪವಿತ್ರ ಆಯಾಮವನ್ನು ಸೇರುತ್ತದೆ. ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಮಹತ್ವ. ಅನೇಕ ಜನರಿಗೆ ಹನುಮಾನ್ ಚಾಲೀಸವನ್ನು ಓದುವುದು ಒಂದು ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಅಭ್ಯಾಸವಾಗಿದೆ. ಇದು ಅವರ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವಲ್ಲಿ ಮತ್ತು ವ್ಯಕ್ತಪಡಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಹನುಮಾನ್ ಚಾಲೀಸವನ್ನು ಓದುವುದರಿಂದ ಭಗವಾನ್ ಹನುಮಾನ್ನೊಂದಿಗೆ ವೈಯಕ್ತಿಕ ಸಂಪರ್ಕವನ್ನು ಬೆಳೆಸಬಹುದು. ಭಕ್ತರು ಅವರ ಉಪಸ್ಥಿತಿಯನ್ನು ಅನುಭವಿಸಲು ಮತ್ತು ಅವರ ದೈನಂದಿನ ಜೀವನದಲ್ಲಿ ಅವರ ಮಾರ್ಗದರ್ಶನ ಮತ್ತು ಆಶೀರ್ವಾದವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ. ಹನುಮಾನ್ ಚಾಲೀಸವನ್ನು ಓದಲು ನಿಯಮಗಳು ಹಾಗೆ ಓದುವುದರಿಂದ ಆಗುವ ಪ್ರಯೋಜನಗಳನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ.